ಸುಹಾಸ್ ಕೊಲೆ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಕೊಲೆಗೆ ಕಾರಣ ಧರ್ಮ ದ್ವೇಷನ ಅಥವಾ ಪ್ರತೀಕಾರನ ಅಂತ. ಪ್ರತೀಕಾರಕ್ಕಾಗಿ ನಡೆದಂತ ಕೊಲೆನ ಇದು ಅಥವಾ ಧರ್ಮ ದ್ವೇಷವನ್ನ ಇಟ್ಕೊಂಡು ಸುಹಾಸ್ ಕೊಲೆಯನ್ನ ಮಾಡಲಾಯ್ತಾ? ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಕೊಲೆಯ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು. ಕೊಲೆಗೂ ಮುನ್ನ ಸುಹಾಸ್ ಮೇಲೆ 2 ಬಾರಿ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿರೋದು. ಈ ಹಿಂದೆನೆ 2 ಬಾರಿ ಕೊಲೆಗೆ ವಿಫಲ ಯತ್ನ ಆಗಿತ್ತು. ನಾವು ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆವಾಗಲೇ ಅದರಲ್ಲಿ ಆರೋಪಿಗಳು ಸುಹಾಸ್ ಶೆಟ್ಟಿ ಮೇಲೆ ಮರಣಾಂತಿಕ ಹಲ್ಲೆ ಮಾಡ್ತಾಯಿದ್ರು. ಸೊ ಆ ವಿಡಿಯೋಗಳದ್ದು ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ದರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ. ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ 8 ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ. ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ. ಅಬ್ದುಲ್ ಸಫಾನ್ ಮೇಲೆ 2023ಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ. ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ. ಸೊ ಸೂರತ್ಕಲ್ಲಲ್ಲಿ 2023ರಲ್ಲಿ ಒಂದು ಕೇಸ್ ದಾಖಲಾಗ್ತದೆ. ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿದು ಸ್ನೇಹಿತರುಗಳು. ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್, ಅವ್ರದ್ದು 2022ಅಲ್ಲಿ ಕೊಲೆ ಆಗಿತ್ತು. ಹೆಣ್ಣಿನಿಂದಲೇ ನಡೀತಾ ಸುಹಾಸ್ ಶೆಟ್ಟಿ ಕೊಲೆ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಸುಹಾಸ್ ಕೊಲೆಗೆ ಬುರ್ಖಾಧಾರಿ ಮಹಿಳೆ ಸಾಥ್ ಕೊಟ್ಟಿರುವಂತ ಒಂದು ದೃಶ್ಯ ಸಾಕಷ್ಟು ವೈರಲ್ ಆಗ್ತಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಹೀಗಾಗಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ ಅನುಪಮ್ ಅಗರ್ವಾಲ್ ಅವರು ಕೂಡ. ಆ ಮಹಿಳೆ ಕೊಲೆ ಆರೋಪಿ ನಿಯಾಜ್ ಸಂಬಂಧಿ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಆ ಬುರ್ಖಾಧಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಅವರು ನಿಯಾಜ್ದು ರಿಲೇಟಿವ್ಸ್. ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ. ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ. ಆದರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ. ಅಲ್ಲ, ಅಕ್ಯೂಸ್ಗಳು ಅದು ಅವರು ಬಾಡಿಗೆ ಮೇಲೆ ತೊಗೊಂಡಿದ್ದಾರೆ. ಅವರು ಓನರ್ಸಿಗೆ ಕೂಡ ನಾವು ಎನ್ಕ್ವೈರಿ ಕರೆದಿದ್ದೀವಿ. ಆ ಬುರ್ಖಾಧಾರಿ ಮಹಿಳೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆದಿತ್ಯ, ಈಗಾಗಲೇ ಸುಹಾಸ್ ಶೆಟ್ಟಿ ಕೊಲೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಒಂದ್ ಕಡೆ ಪರಮೇಶ್ವರ್ ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿದ್ದಾರೆ, ಮತ್ತೊಂದ್ ಕಡೆ ಅನುಪಮ್ ಅಗರ್ವಾಲ್ ಅವರು ಕೂಡ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಈ ಕೊಲೆ ಹಿಂದೆ ಇದ್ದಂತ ಆ ಬುರ್ಖಾ ಲೇಡಿ ಏನಿದ್ದಾರೆ ಅಂದ್ರೆ ಅಲ್ಲಿನ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡಿದವರು, ಅದೇ ರೀತಿಯಾಗಿ ಕೊಲೆ ಹಿಂದೆ ಕೋಮು ದ್ವೇಷ ಇತ್ತಾ ಅಥವಾ ಪ್ರತೀಕಾರ ಇತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ, ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಆಯಾಮಗಳು ಈಗಾಗಲೇ ಬಹಿರಂಗಗೊಂಡಿದೆ. ಮಂಗಳೂರು ಕಮಿಷನರ್ ಪೊಲೀಸ್ ಅನುಪಮ್ ಅಗರ್ವಾಲ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಫಾಜಿಲ್ ಏನು 2022ರಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತಿಕಾರವಾಗಿ ನಡೆದಂಥ ಫಾಜಿಲ್ ಮರ್ಡರ್ಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದಿರುವಂಥದ್ದು ಸ್ಪಷ್ಟವಾಗಿದೆ. ಫಾಜಿಲ್ನ ಸಹೋದರ ಆದಿಲ್ ಅನ್ನುವಂಥವನ್ನು ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೆ. ಕೇವಲ ಶಾಮೀಲಾಗುವಂಥದ್ದು ಮಾತ್ರ ಅಲ್ಲ, ಇವರಿಗೆ ಫಂಡಿಂಗ್ ಅನ್ನು ಮಾಡಿದ್ದಾನೆ. ಉಳಿದ ಆರೋಪಿಗಳಿಗೆ ಫಂಡಿಂಗ್ ಅನ್ನು ಮಾಡಿರುವಂಥದ್ದು. ಸುಮಾರು 5 ಲಕ್ಷ ರೂಪಾಯಿಗೆ ಈ ಒಂದು ಡೀಲ್ ಅನ್ನು ಕುದುರಿಸಿ ಈ ಹತ್ಯೆಯಲ್ಲಿ ಆತ ಭಾಗಿಯಾಗಿದ್ದಾನೆ. ಹಾಗಾಗಿ ಈಗಾಗಲೇ ಪೊಲೀಸರು ಸುಮಾರು 8 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದು ಒಂದು ಆಯಾಮ. ಆದರೆ ಇನ್ನೊಂದು ಆಯಾಮವನ್ನು ನೋಡೋದಾದ್ರೆ ಪ್ರಮುಖ ಆರೋಪಿಯಾಗಿರುವಂತಹ ಸಫ್ವಾನ್, ಈ ಸಫ್ವಾನಿಗೂ ಕೂಡ ಸುಹಾಸ್ ಶೆಟ್ಟಿಯ ಮೇಲೆ ಒಂದು ರೀತಿಯ ವೈಷಮ್ಯ ಅಂದ್ರೆ ಒಂದು ರೀತಿಯ ಆತಂಕನೂ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಈ ಸುಹಾಸ್ ಶೆಟ್ಟಿಯ ಒಂದು ಸಹಚರರಾಗಿರುವಂತಹ ಪ್ರಶಾಂತ್ ಮತ್ತು ಧನ್ರಾಜ್ ಎನ್ನುವಂತ ಇಬ್ಬರು ಈತನಿಗೆ ಒಂದು ಚಾಕು ಇರ್ತವನ್ನ ಮಾಡಿದ್ರು. ಇದರಿಂದ ಹಲ್ಲೆಗೊಳಗಾಗಿದ್ದ ಈತವರಿಂದಾಗಿ. ಹಾಗಾಗಿ ಈ ಸಫ್ವಾನಿಗೆ ಸುಹಾಸ್ ಆತನ ಮೇಲೆ
ಹಲ್ಲೆ ಮಾಡಬಹುದು ಅಥವಾ ಕೊಲೆ ಮಾಡಬಹುದು ಅನ್ನುವಂಥ ಒಂದು ಆತಂಕ ಇತ್ತು. ಈ ವಿಚಾರವನ್ನ ತನ್ನ ಸ್ನೇಹಿತರೊಂದಿಗೂ ಕೂಡ ಸಫ್ವಾನ್ ಹಂಚಿಕೊಂಡಿದ್ದ. ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿರುವಂತಹ ಮುಜಾಮಿಲ್ ಏನಿದ್ದಾನೆ ಈತನೊಂದಿಗೆ ಹಂಚಿಕೊಂಡಿದ್ದ. ಇದನ್ನ ಈ ಸಂದರ್ಭದಲ್ಲಿ ಸುಹಾಸನ್ನ ಮರ್ಡರ್ ಮಾಡೋದಕ್ಕೆ ಇವರು ಸ್ಕೆಚ್ ಹಾಕ್ತಾರೆ. ಹಾಕಿದ ಬಳಿಕ ಇವರು ಮೊದಲು ಸಂಪರ್ಕ ಮಾಡುವಂಥದ್ದೇ ಆದಿಲ್ ಅನ್ನ. ಯಾಕಂದ್ರೆ ಹಂತಕರಿಗೂ ಕೂಡ ಮಾಹಿತಿ ಇರುತ್ತೆ, ಆದಿಲ್ ಕೂಡ ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇರ್ತಾನೆ, ತನ್ನ ಸಹೋದರನ ಒಂದು ಕೊಲೆಯ ಒಂದು ಪ್ರತಿಕಾರಕ್ಕೋಸ್ಕರ ಕಾಯ್ತಾ ಇರ್ತೇನೆ ಅನ್ನುವಂಥ ವಿಚಾರ. ಹಾಗಾಗಿ ಆದಿಲನ್ನ ಸಂಪರ್ಕ ಮಾಡ್ತಾರೆ. ಆದಿಲ್ ಕೂಡಲೇ ಇದಕ್ಕೋಸ್ಕರ ಒಪ್ಪಿಕೊಳ್ತಾನೆ. ಆದಿಲ್ ಕೂಡ ಇದಕ್ಕೊಂದು ಸರಿಯಾದ ಸಮಯ ಬರಲಿ ಅನ್ನುವಂಥ ರೀತಿಯಲ್ಲಿ ಕಾಯ್ತಾ ಇರ್ತೇನೆ ಅನ್ನುವಂಥ ವಿಚಾರ ಇರುತ್ತೆ. ಆದಿಲ್ ಇವರೊತ್ತಿಗೆ ಸೇರಿಕೊಂಡು ಸುಮಾರು 5 ಲಕ್ಷ ರೂಪಾಯಿ ಫಂಡಿಂಗ್ ಅನ್ನು ಕೂಡ ಮಾಡ್ತಾರೆ. ಇದಾದ ಕೂಡಲೇ ಈ ನಿಯಾಜ್ ಅನ್ನುವಂಥ ಆರೋಪಿ ಎದ್ದಿದ್ದಾನೆ, ಈತ ಚಿಕ್ಕಮಗಳೂರು ಮೂಲದ ಇಬ್ಬರು ಆರೋಪಿಗಳು, ಪ್ರಮುಖವಾಗಿ ರಂಜಿತ್ ಮತ್ತು ನಾಗರಾಜ್ ಅನ್ನ ಕೂಡ ಸಂಪರ್ಕ ಮಾಡ್ತಾರೆ. ಇವ್ರಿಗೆ ಯಾವುದೇ ರೀತಿಯ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಇವರು ಕೇವಲ ಒಂದು ಶಾಮಿಯಾನ್ ಅಂಗಡಿಯಲ್ಲಿ ಕೆಲಸವನ್ನ ಮಾತ್ರ ಮಾಡ್ತಾ ಇರ್ತಾರೆ. ಸೊ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಬಂದು ಮಾರ್ಚ್ 1ರಂದು ಇವರು ಹತ್ಯೆಗೆ ಸ್ಕೆಚ್ ಹಾಕ್ತಾರೆ. ಆದ್ರೆ ಇನ್ನೊಂದು ಸ್ಫೋಟಕ ವಿಚಾರ ಏನು ಅಂದ್ರೆ, ಇದು ಮೊದಲ ಬಾರಿ ದಾಳಿ ಆಗ್ತಾ ಇರುವಂತದ್ದು ಅಲ್ಲ. ಈ ಹಿಂದೆ ಕೂಡ 2 ಬಾರಿ ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ಆಗಿರುತ್ತೆ. ಆದ್ರೆ ಇವರಿಗೆ ಯಾವುದು ಕೂಡಿ ಬಂದಿರೋದಿಲ್ಲ, ಹಾಗಾಗಿ ಅದಲ್ಲೇ ಸುಹಾಸ್ ಕೂಡ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಈ 3ನೇ ಬಾರಿ ದಾಳಿ ಆಗುವ ಸಂದರ್ಭ ಸುಹಾಸ್ನ ಕೊಲೆ ಆಗುತ್ತೆ. ಮತ್ತು ಆ ವೈರಲ್ ವಿಡಿಯೋದಲ್ಲಿ ಇಬ್ಬರು ಬುರ್ಕಾದಾರಿ ಮಹಿಳೆಯರು ಈ ಕೊಲೆ ಆರೋಪಿಗಳಿಗೆ ಎಸ್ಕೇಪ್ ಆಗುವಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ವಿಡಿಯೋ ಕೂಡ ಇದೆ. ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ಬಗ್ಗೆ ಕೂಡ ಈಗ ಮಾಹಿತಿ ಹೊರಬರ್ತಾ ಇದೆ. ಈ ಇಬ್ಬರು ಮಹಿಳೆಯರು ಕೂಡ ಈ ಆರೋಪಿ ಏನಿದ್ದಾನೆ, ಕೊಲೆ ಆರೋಪಿ ನಿಯಾಜ್ ಏನಿದ್ದಾನೆ, ಈತನ ಸಂಬಂಧಿಕರು ಅನ್ನುವಂಥ ವಿಚಾರ. ಆದರೆ ಈಗ ಮಂಗಳೂರು ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅವರು ಅಲ್ಲಿ ಬೇರೆ ಕೆಲಸಕ್ಕೆ ಬಂದಿದ್ರು, ಇದೊಂದು ರೀತಿ ಕೋ ಇನ್ಸಿಡೆನ್ಸ್ ಅನ್ನುವಂತಹ ರೀತಿಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಅದೇ ಸಂದರ್ಭಕ್ಕೆ ಅಲ್ಲಿ ಯಾಕೆ ಬಂದರು, ಕೇವಲ ಈ 10 ಜನ ಅಂದ್ರೆ ಒಟ್ಟು ಈ ಪ್ರಕರಣದಲ್ಲಿ 10 ಜನ ಇದ್ದಾರೆ, 8 ಜನರನ್ನ ಮಾತ್ರ ಬಂಧಿಸಲಾಗಿದೆ. ಕೇವಲ ಇವರು ಮಾತ್ರ ಇದರಲ್ಲಿ ಶಾಮೀಲಾಗಿದ್ದಾರಾ ಅಥವಾ ಆ ವೈರಲ್ ವಿಡಿಯೋದಲ್ಲಿ ಇರುವಂತಹ ಅನೇಕ ಜನರ ಪೈಕಿ ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಇದೆ. ಹಾಗಾಗಿ ಆ ಇಬ್ಬರು ಮಹಿಳೆಯರನ್ನು ಕೂಡ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ರಿವೆಂಜ್ ಮರ್ಡರ್ ಇದು ಅನ್ನುವಂಥ ರೀತಿಯ ವಿಚಾರ ಆಗಿ ಗೊತ್ತಾಗಿದೆ. ಮತ್ತು ಈ ಮರ್ಡರ್ನಿಂದಾಗಿ ಕರ್ನಾಟಕ ಸರ್ಕಾರ, ಪ್ರಮುಖವಾಗಿ ಗೃಹ ಇಲಾಖೆ ಒಂದು ಹೊಸ ದಿಟ್ಟ ಹೆಜ್ಜೆಗೂ ಕೂಡ ಮುಂದಾಗಿದೆ. ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನುವಂತಹ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಆಂಟಿ ಕಮ್ಯುನಲ್ ವಿಂಗ್ ಇತ್ತು, ಆದರೆ ಅದನ್ನು ಮೀರಿ ಅಂದ್ರೆ ANF ಮಾದರಿಯಲ್ಲಿ, ನಕ್ಸಲ್ ನಿಗ್ರಹ ಪಡೆಯ ಮಾದರಿಯಲ್ಲಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಕೂಡ ಸುಹಾಸ್ ಶೆಟ್ಟಿಯ ಮರ್ಡರ್ ಬೆನ್ನಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾಗೆ ಕೇಂದ್ರೀಕರಿಸಿ ಘೋಷಣೆ ಮಾಡಿರುವಂತದ್ದು. ಇದು ಈ ಹಿಂದೆ ನಕ್ಸಲರನ್ನ ಯಾವ ತರ ನಿಗ್ರಹ ಮಾಡೋದಕ್ಕೆ ನಕ್ಸಲ್ ನಿಗ್ರಹ ಪಡೆ ಕಾರ್ಕಳದಲ್ಲಿತ್ತು, ಅದೇ ತರ ಅದೇ ಮಾದರಿಯಲ್ಲಿ ಕಮ್ಯುನಲ್ ಫೋರ್ಸ್ ಅನ್ನುವಂಥದ್ದನ್ನ ಕೂಡ, ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನುವಂಥದ್ದನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಈ ANF ಅಲ್ಲಿ ಇರುವಂತಹ ಬಹುತೇಕ ಎಲ್ಲ ಏನು ಸಿಬ್ಬಂದಿ ಇದ್ದಾರೆ ಅವರು ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಈಗ ನಕ್ಸಲರು, ರಾಜ್ಯದಲ್ಲಿರುವಂತಹ ನಕ್ಸಲರು ಶರಣಾಗತಿಯಾಗಿದ್ದಾರೆ. ಹಾಗಾಗಿ ಗೃಹ ಸಚಿವರು ಹೇಳುವಂತಹ ಪ್ರಕಾರ ಇಲ್ಲಿ ANF ನ ಒಂದು ಅವಶ್ಯಕತೆ ಇಲ್ಲ, ಅದೇ ತಂಡವನ್ನ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂತ ಮರುನಾಮಕರಣ ಮಾಡಿ ಅದನ್ನ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಈ ಒಂದು ಏನು ತಂಡ ಇದೆ, ಯಾರು ಹೇಟ್ ಸ್ಪೀಚ್ ಅನ್ನ ಮಾಡ್ತಾರೆ ಅಂದ್ರೆ ಕಮ್ಯುನಲ್ ವೈಲೆನ್ಸ್ಗೆ ಪೂರಕವಾಗುವಂತಹ ಪ್ರಚೋದನಕಾರಿ ಭಾಷಣಗಳನ್ನ ಯಾರು ಮಾಡ್ತಾರೋ ಅವರನ್ನ ವಶಕ್ಕೆ ಪಡೆಯುವಂಥದ್ದು, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಅಂದ್ರೆ ಪೊಲೀಸ್ ಇಲಾಖೆಯಿಂದ ಇದು ಬಹಳ ಹೊರತಾಗಿರುತ್ತೆ, ಬೇರೆದೇ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡುತ್ತೆ. ಮತ್ತು ಈ ಪ್ರಚೋದನಾ ಭಾಷಣವನ್ನ ಮಾಡುವಂತವರು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹರಿಬಿಡುವಂತವರು, ಆ ಪ್ರಚೋದನೆಗೆ ಒಳಗಾಗುವಂತವರ ಮೇಲೆ ಬಹಳ ಹೆಚ್ಚಿನ ನಿಗಾವನ್ನ ಈ ತಂಡ ಇರಿಸಲಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಗೃಹ ಸಚಿವರು ನೀಡಿದ್ದಾರೆ. ಈಗಾಗಲೇ ಒಂದು ಬೇಸಿಕ್ ರೂಪರೇಷೆ ನಿರ್ಮಾಣ ಆಗಿದೆ. ಇದು ಮುಂದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.